ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ 18ನೇ ತಾರೀಕು ಎರಡು ಮೇಲ್ಮನೆ ಎಲೆಕ್ಷನ್ಗಳೇ, ಒಂದು ಸೆಂಟ್ರಲು ಇನ್ನೊಂದು ಸ್ಟೇಟು. ಸೊ ರಾಜ್ಯಸಭೆಗೆ 4 ಸ್ಥಾನಗಳಿಗೆ ಎಲೆಕ್ಷನ್ ಅನೌನ್ಸ್ ಆಗಿದ್ರೆ ಮಗದೊಂದು ಕಡೆ ಪರಿಷತ್ನ 7 ಸ್ಥಾನಗಳು. ಸೊ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಚಾರ ಮತ್ತು ಕಣಕ್ಕಿಳಿಸುವ ವಿಚಾರ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಮತ್ತು ಆಲ್ರೆಡಿ ಅಭ್ಯರ್ಥಿಗಳು ಸಹ ಫೈನಲ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ, ಬಿಜೆಪಿಯಲ್ಲಿ ಒಂದು ಸ್ವಲ್ಪ ತಡ ಆಗ್ತಾ ಇದೆ ಇರಲಿ. ಆದರೆ ಈಗ ನೋಡಿ, ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು, ಆಕ್ಚುಲಿ ಅನೌನ್ಸ್ ಮಾಡಿತ್ತು. ಪ್ರಮುಖವಾಗಿ BK ಹರಿಪ್ರಸಾದ್ ಅವರು, ತಿಪ್ಪಣ್ಣ ಕಮಕನೂರ, PV ಮೋಹನ್ ಹಾಗೆ ಶಿವಣ್ಣ ಮಳವಳ್ಳಿ. ಸೊ 4 ಜನರ ಹೆಸರು ಫೈನಲ್ ಆಗಿತ್ತು. ಆದರೆ ಅಚ್ಚರಿ ಅನ್ನುವ ರೀತಿಯಲ್ಲಿ ಇವತ್ತು 5ನೇ ಅಭ್ಯರ್ಥಿಯನ್ನಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. KPCC ಖಜಾಂಚಿ ವಿನಯ್ ಕಾರ್ತಿಕ್ ಅವರು. ಸೊ ಅವರನ್ನ ಈಗ ಕಣಕ್ಕೆ ಇಳಿಸಿರ್ತಕ್ಕಂಥದ್ದು. ಇಲ್ಲಿ ನಂಬರ್ ಗೇಮ್ ಅಂತ ಬಹಳ ಈಸಿಯಾಗಿ ತನಗೆ ನಂಬರ್ ಇದೆ. ಸೊ ಹಾಗಾಗಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ನಾವು ನಿರಾಯಾಸವಾಗಿ ಗೆದ್ಕೊಂಡ್ಬರ್ತೀವಿ ಅನ್ನುವ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. 7 ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಎಲೆಕ್ಷನ್ ನಡೀತಾ ಇದೆ. ನೋಡಿ, ಓರ್ವ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಶಾಸಕರ ಮತಗಳು ಬೇಕಾಗುತ್ತೆ. ಸೊ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಬಹಳ ಸುಲಭವಾಗಿ ಗೆಲ್ತಾರೆ. ವೇರಿನ್ 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 2 ಮತಗಳ ಕಡಿಮೆ ಬೀಳುತ್ತೆ. ಯಾಕೆಂದರೆ ಕಾಂಗ್ರೆಸ್ಗೆ ಈಗ ಸದ್ಯ 138 ಇದೆ ನಂಬರು. ಪಕ್ಷೇತರ ಅಭ್ಯರ್ಥಿಗಳು ಸೇರ್ಕೊಂಡಂಗೆ ನೀವು ಲೆಕ್ಕಕ್ಕಿಟ್ಕೊಂಡ್ರೆ 138 ನಂಬರ್ ಇದೆ. 140 ಆಗುತ್ತೆ. ಟೋಟಲ್ 5 ಅಭ್ಯರ್ಥಿಗಳು ಗೆಲ್ಲಬೇಕಂದ್ರೆ ಕಾಂಗ್ರೆಸ್ಗೆ 140 ಶಾಸಕರ ಬೆಂಬಲ ಬೇಕಾಗುತ್ತೆ. ಸೊ ಆದರೆ ಈಗ 138 ಇದೆ. ಕೇವಲ 2 ಶಾಸಕರ ಒಂದು ನಂಬರ್ ಕಡಿಮೆ ಇದೆ. ಹಾಗಾಗಿ ಆ 2 ನಂಬರನ್ನು ಎಲ್ಲಿಂದ ಪಡ್ಕೊಳ್ತಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಈಗ 3 ಜನ ಇದ್ದಾರೆ ಪಕ್ಷದಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ನಾಯಕರು. ಅವ್ರು ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ST ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು. 3 ಜನ ಪಕ್ಷದಿಂದ ಹೊರಗಡೆ ಇದ್ದಾರೆ, ಬಿಜೆಪಿ ಪಕ್ಷದಿಂದ ಹೊರಗಡೆ ಇದ್ದಾರೆ. ಇದನ್ನ ಕಾಂಗ್ರೆಸ್ ಲಾಭ ಮಾಡ್ಕೊಳ್ಳುತ್ತಾ, ಅವರನ್ನ ತಮ್ಮ ಕಡೆಗೆ ಸೆಳ್ಕೊಂಡು ಅವ್ರ ಮೂಲಕ ವೋಟ್ ಹಾಕಿಸ್ಕೊಳ್ಳುತ್ತಾ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಟೆಕ್ನಿಕಲ್ ಹೇಳೋದಾದ್ರೆ ಬಿಜೆಪಿ ಇವರು ಮೂವರಿಗೂ ಸಹ ವಿಪ್ಪನ್ನ ಜಾರಿ ಮಾಡೋದಕ್ಕೆ ಬರೋದಿಲ್ಲ. ಅದು ಅತಿ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಕಾಂಗ್ರೆಸ್ಗೆ. ಸೊ ಹೀಗಾಗಿ ಒಂದು ಕಡೆ 5ನೇ ಅಭ್ಯರ್ಥಿ ಬಹಳ ಈಸಿಯಾಗಿ ಗೆಲ್ತಾರೆ ಅಂತ. ಏನು ಬಿಜೆಪಿ ಮತ್ತು JDS ಸೇರಿ ಮೈತ್ರಿ ಬಲ ಈಗ 80 ಇದೆ. ಸೊ 80ರ ಪೈಕಿ ಅವರು ಇಬ್ಬರನ್ನ ಗೆಲ್ಲಿಸಿಕೊಂಡು ಬರಬಹುದಾದಂಥ ಸಾಧ್ಯತೆ ಇದೆ. ಅಗೇನ್ ಅಲ್ಲಿ ನಂಬರ್ಸ್ ಕಡಿಮೆ ಬರ್ತಾ ಇದೆ. ಒಬ್ಬರು ಅಭ್ಯರ್ಥಿ ಮಾತ್ರ ಬಹಳ ನಿರಾಯಾಸವಾಗಿ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವಿಚಾರ ಚರ್ಚೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಈಗ ಕಾಂಗ್ರೆಸ್ ಬಹಳ ಆತ್ಮವಿಶ್ವಾಸದಿಂದಲೇ ನಾವು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಮತ್ತು ಅವರು ಗೆಲ್ತಾರೆ ಅಂತ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದ್ದಾರೆ. ಓಕೆ, ಬಿಜೆಪಿಯಲ್ಲಿ ಇಬ್ಬರು ಬಹಳ ಈಸಿಯಾಗಿ ಗೆಲ್ಬೋದು, 3ನೇವರು ಗೆಲ್ಲೋದು ಕಷ್ಟ ಅನ್ನುವಂಥದ್ದು. ಸೊ ಹಾಗಾಗಿಯೇ ಈಗ ಬಿಜೆಪಿ ಎಲ್ಲೋ ಒಂದು ಕಡೆ 3ನೇ ಸ್ಥಾನವನ್ನು ಬಿಟ್ಕೊಡ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ನಂಬರ್ಸ್ ವಿಚಾರಕ್ಕೆ ನಾವು ಹೇಳ್ತಾ ಹೋದರೆ. ಸೊ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳಿಗೆ ಮೇಲ್ಮನೆ ಪ್ರವೇಶ ಸುಲಭವಾಗುತ್ತೆ. 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಅಖಾಡದಲ್ಲಿ ರೋಚಕ ಸಮರ ಏರ್ಪಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಯಾಕೆಂದರೆ 3 ಶಾಸಕರಿಗೆ ಬಿಜೆಪಿ ವಿಪ್ ಏನಿದೆ ಅದು ಅನ್ವಯ ಆಗೋದಿಲ್ಲ. ಇವರಿಗೆ ವಿಪ್ ಕೊಡೋಕ್ಕೂ ಬರೋದಿಲ್ಲ, ಅದು ವಿಪ್ ಅನ್ವಯವೂ ಆಗೋದಿಲ್ಲ. ಇವ್ರು ಯಾರಿಗೂ ಓಟ್ ಹಾಕಿದ್ದಾರೆ ಅನ್ನೋದನ್ನು ಸಹ ನೋಡಲಿಕ್ಕೆ ಅವಕಾಶ ಇಲ್ಲ. ಅಡ್ಡ ಮತದಾನ ಆಗೋಯ್ತು ಅಂತ ಆಮೇಲೆ ಬಿಜೆಪಿ ನಾಯಕರು ಆರೋಪ ಮಾಡಲಿಕ್ಕೂ ಅವಕಾಶ ಇಲ್ಲ ಈ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈಗ ಇಬ್ಬರು ಶಾಸಕರು ಕ್ರಾಸ್ ವೋಟ್ ಮಾಡಿದರೆ, ಅಂದರೆ ಈ 3 ಜನ ಏನಿದಾರಲ್ಲ, ಈ 3 ಜನರ ಪೈಕಿ ಇಬ್ಬರನ್ನ ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಓಟನ್ನು ಮಾಡಿಸ್ಕೊಂಡ್ರೆ ಕಾಂಗ್ರೆಸ್ ಬಹಳ ಈಸಿಯಾಗಿ ಗೆಲ್ಬೋದು ಅನ್ನುವಂಥದ್ದು. ಮಗದೊಂದು ಕಡೆ ಇನ್ನೊಂದು ಆಪ್ಷನ್ ಇದೆ, ಅದು GT ದೇವೇಗೌಡರು ಏನಾದರೂ ದೂರ ಉಳಿದ್ರೆ, ವೋಟಿಂಗ್ ಪ್ರೊಸೆಸ್ಸಿಂದನೇ ದೂರ ಉಳಿದ್ರೆ ಅಗೇನ್ ಸದನದ ಟೋಟಲ್ ನಂಬರ್ಸ್ ಕಡಿಮೆ ಆಗುತ್ತೆ. ಸೊ ದಟ್ ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವ ರೀತಿಯಾದಂಥ ಚರ್ಚೆಗಳಿದೆ. ಸೊ ಹಾಗಾಗಿ ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ಒಂದಷ್ಟು ಲೆಕ್ಕಾಚಾರಗಳು ನಡೆಯುತ್ತೆ ಅಂತ. ಓಕೆ, ಎಸ್ ಸಿದ್ದರಾಜು ಸರ್, ಈಗ ಈ ಮೇಲ್ಮನೆ ಎಲೆಕ್ಷನ್ಗಳು, ಒಂದು ರಾಜ್ಯಸಭೆ ಒಂದು ಪರಿಷತ್ ಎಲೆಕ್ಷನ್. ರಾಜ್ಯಸಭೆ ಅಷ್ಟಾಗಿ ಏನು ದೊಡ್ಡ ಟೆನ್ಷನ್ ಇಲ್ಲ, ಯಾಕಂದರೆ 3+1 ಅಂತ ಡಿಸೈಡ್ ಆಗೋಗಿದೆ. ಬೇರೆನ್ನ ಪರಿಷತ್ತಿಗೆ ಬರೋದಾದರೆ 5ನೇ ಅಭ್ಯರ್ಥಿನೇ ಇವತ್ತು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಸೊ ಇಲ್ಲಿರ್ತಕ್ಕಂಥದ್ದು 2 ನಂಬರ್ಸನ್ನು ಯಾವ ರೀತಿಗೆ ಪಡ್ಕೊಳ್ತಾರೆ, ಆ 3 ಜನರೇ ಆಪ್ಷನ್, ಬೇರೆ ಯಾವುದೇ ರೀತಿಯಾದಂಥ ಲೆಕ್ಕಾಚಾರಗಳಿಲ್ವಾ ಕಾಂಗ್ರೆಸ್ ಮುಂದ್ಗಡೆ ಅಂತ? ಸರ್ ಹಾಗೇನಿಲ್ಲ. ಈಗ ಅವ್ರು 3 ಜನ ಹಾಕಿದ್ರು ಆಯಿತು, ಇನ್ನೊಬ್ರು ಹಾಕಿ ಇವ್ರಿಗೆ ಸಿಚುಯೇಷನ್ ಈಸ್ ಫೇವರಬಲ್ ಟು ಕಾಂಗ್ರೆಸ್. ಯಾಕಂದರೆ ಈಗ ಔಟ್ಸೈಡ್ ಮತಗಳು ಇವರು ಆ 3 ಜನದ್ದು ಇವ್ರಿಗೆ ಅದಕ್ಕೆ ಬಂದರೆ
ಅವ್ರ ಕ್ಯಾಂಡಿಡೇಟು ಫಸ್ಟ್ ರೌಂಡಲ್ಲೇ ಫಸ್ಟ್ ಪ್ರಿಫರೆನ್ಸ್ ವೋಟ್ಸಲ್ಲೇ ಕ್ವಾಲಿಫೈ ಆಗಿಬಿಡ್ತಾರೆ ಕಾಂಗ್ರೆಸ್ನವರು. ಯಾಕೆಂದರೆ ಇವ್ರಿಗೆ 4 ವೋಟ್ ಬೇಕು. ಆ 4 ವೋಟಲ್ಲಿ 3 ವೋಟ್ ಇವರೇ ಇಲ್ಲ. JDS ಅವರ ಮೈತ್ರಿ ಪಕ್ಷದಲ್ಲಿ ಒಂದು ವೋಟ್ಗಾಗಲೇ ಶಾರ್ಟೇಜ್ ಇದ್ದ ಅಂದರೆ ಇನ್ನೂ 4 ವೋಟು ಈ 4 ಶಾರ್ಟೇಜ್ ಜೊತೆಗೆ ಇನ್ನೂ 4 ಶಾರ್ಟೇಜ್ ಆಗಿಬಿಡುತ್ತೆ. ಈಗ 80ರಲ್ಲಿ ನಿಮಗೆ ಇವರು 3 ಜನ ಅವರು 4 ಜನ ಬಿಟ್ಟರೆ, ಸೊ ಹಂಗಾಗಿ ಶಾರ್ಟ್ ಫಾಲ್ ತುಂಬ ಕಷ್ಟಪಡಬೇಕಾಗಿರೋದು ಬೇಗ ನೀವು BJP JDS ಮೈತ್ರಿಕೂಟ ಮಾತ್ರ. ಕೌನ್ಸಿಲ್ ಹೇಳೋದಾದರೆ ಇವ್ರಿಗೆ ಅಷ್ಟೊಂದೇನು ಕಷ್ಟ ಆಗಲಾರ್ದು. ಅದಕ್ಕೋಸ್ಕರ ಇವರು ತನ್ನ ಕಡೆ ಇರೋ ಎಲ್ಲ ಸರ್ಪ್ಲಸ್ ವೋಟ್ ಜೊತೆಗೆ ಇವರು 3 ಜನ ಗ್ಯಾರಂಟಿ ಹಾಗೆ ವೋಟ್ ಅವ್ರಿಗೆ ಹಾಕ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಈಗಾಗಲೇ ಅವ್ರ ಪಕ್ಷದ ಒಳಗಡೆ ಓಡಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳ ಬಗ್ಗೆ ಪ್ರಶಂಸೆ ಮಾಡ್ತಾರೆ, ಲೀಡರ್ಗಳ ಬಗ್ಗೆ ಪ್ರಶಂಸೆ ಮಾಡ್ತಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡ್ತಿದ್ದಾರೆ ಅಂತ ಹೊಗಳ್ತಿದ್ದಾರೆ. ಹಂಗಾಗಿ ಬಹುಶಃ ಕಾಂಗ್ರೆಸ್ಗೆ ಒಂದು ಎಡ್ಜ್ ಇರ್ಬೋದು ಅಂತ ಅನ್ಸುತ್ತೆ ಸರ್ ನನಗೆ. ರೈಟ್, ಓಕೆ. ಅದು ಈಗ ಈ ಪ್ರಶ್ನೆ ಯಾಕೆ ಪ್ರಸ್ತುತ ಆಗುತ್ತೆ ಅಂದರೆ ಸರ್, ಈ ಹಿಂದೆ ಎಲ್ಲೋ ಒಂದು ಕಡೆ BJP ಎಡವಿದ್ದರ ಪರಿಣಾಮ ಇವತ್ತು ಅದರ ಪರಿಣಾಮವನ್ನು ಎದುರಿಸ್ತಾ ಇದೆಯಾ ಹೇಗೆ ಅಂತ, 3 ಜನರನ್ನ ನಡೆಸ್ಕೊಂಡಂಥ ರೀತಿ, ಪಕ್ಷದಿಂದ ಹೊರಹಾಕಿದಂಥ ರೀತಿ ಇದೆಯಲ್ಲ, ಅದು ಇಂಥ ಚುನಾವಣೆಗಳಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಮಾಡಿರ್ತಕ್ಕಂಥ ನಿರ್ಧಾರ ಅಥವಾ ತೆಗೆದುಕೊಂಡಂಥ ನಿರ್ಧಾರ ತಪ್ಪು ಅನ್ನುವಂಥ ಒಂದು ಸಾಬೀತಾಗುತ್ತಾ ಹೇಗೆ ಅಂತ? ಸರ್, ಈಗ ನಾವು ಹಲವಾರು ಎಲೆಕ್ಷನ್ಗಳಲ್ಲಿ ನಾವು ಕಾಂಗ್ರೆಸ್ನಲ್ಲಿ ಅಂಥ ಬ್ರೂಟ್ ಮೆಜಾರಿಟಿ ಇದ್ದಂಥ ಪಕ್ಷದಲ್ಲೇ ಅಹಮದ್ ಇಕ್ಬಾಲ್ ಸರಡ್ಗಿ ಅಂತ ಒಬ್ಬರು ನಿಲ್ಲಿಸಿ ಅವ್ರನ್ನ ಸೋಲಿಸಿದ್ದಾರೆ. ಕಾಂಗ್ರೆಸ್ ವೋಟ್ ಅವರು ಕ್ರಾಸ್ ವೋಟ್ ಹಾಕಿದ್ದಾರೆ, ಅವ್ರಿಗೆ ಅಲಾಟ್ ಆಗಿದ್ದವರು. ಅದೇ ರೀತಿ ಹಿಂದೆ ಜನತಾ ಪಾರ್ಟಿ, ಜನತಾ ದಳ ಇದ್ದಾಗಲೂ ಕೂಡ ಈ VR ಸುದರ್ಶನನ್ನು ಗೆಲ್ಲಿಸೋಕ್ಕೋಸ್ಕರವಾಗಿ ಅಫಿಷಿಯಲ್ ಕ್ಯಾಂಡಿಡೇಟನ್ನ ಸೋಲಿಸೋದು ಇಂಥ ನಿದರ್ಶನಗಳು ಬೇಕಾದಷ್ಟಿದೆ. ಹಂಗಾಗಿ ಈಗ ವಿಜಯ್ ಮಲ್ಯ ರಾಜ್ಯಸಭೆಗೆ ನಿಂತ್ಕೊಂಡು ಇಂಡಿಪೆಂಡೆಂಟಾಗಿ ಈ ಸೆಕ್ಯೂರ್ಡ್ ಹೈಯೆಸ್ಟ್ ವೋಟ್ಸ್ ತಗೊಂಡಿದ್ದು ನೋಡಿದ್ದೀವಿ ನಾವು. ಅಂದರೆ ಈ ವೋಟ್ಗಳ ಖರೀದಿಗೆ ಅಂಥ ಸಂದರ್ಭದಲ್ಲಿ ಸಿಗ್ತದೆ ಅನ್ನೋದನ್ನು ಈಗಾಗಲೇ ಸಾಬೀತು ಮಾಡಿದೆ. ಇವರಿಗೆ ಏನಂತ ಹೇಳಿದರೆ, ಈಗ ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರು, ಈ ಯತ್ನಾಳು, ಈ ಹೆಬ್ಬಾರ್ ಮತ್ತು ಇವರೇನು ಪಕ್ಕಾ ಏನು RSS BJP ಬ್ಲಡ್ ಏನಲ್ಲ ಸೋಮಶೇಖರನು. ಬಟ್ ಯತ್ನಾಳ್ ಅವರು ಅವರು JDSಲ್ಲಿ ಇದ್ದವರು, ಆಮೇಲೆ ಬಂದಿದ್ದಾರೆ BJP ಕಟ್ಟಾಳು. ಅವರು BJPಯ ಒಂದು ಇದನ್ನು ಆ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದನೆ ಮಾಡಿದವರು. ಈ ಶಿವರಾಮ್ ಹೆಬ್ಬಾರ್ ಮತ್ತು ಇವರೆಲ್ಲ ಅವರವ್ರ ಅನುಕೂಲ ತಕ್ಕಂತೆ ಸೋಮಶೇಖರ್ ಅವರು ಆ ಟೈಮಲ್ಲಿ ಕಾಂಗ್ರೆಸ್ಸಲ್ಲಿದ್ದರು, ಕಾಂಗ್ರೆಸ್ಸಿಂದ ಬಿಟ್ಟು BJPಗೆ ಹೋದರು, ಅಲ್ಲಿ ಮಂತ್ರಿ ಆದರು, ಅಲ್ಲಿಂದ ಅವರು ವಾಪಸ್ ಬರೋಕ್ಕೆ ನೋಡಿದರು. ಹಿಂಗೆ ಅದು ರಾಜಕಾರಣದಲ್ಲಿ ಅವರ ಅಳಿವು ಉಳಿದ. ಅಂದರೆ ನನ್ನ ಪ್ರಶ್ನೆ ಏನಂದರೆ ಸರ್, ಈಗ ನೆಕ್ಸ್ಟು ಅವರ ನಡೆಯೇ ಕಾಂಗ್ರೆಸ್ ಕಡೆಗೆ ಅನ್ನುವ ರೀತಿಯಂಥ ಚರ್ಚೆಗಳಿದೆ. ಯಾಕಂದರೆ BJPಲಿ ಅವರಿಗೆ ಭವಿಷ್ಯ ಇಲ್ಲ, ಪಕ್ಷವು ಅವರನ್ನು ಸೈಡ್ಲೈನ್ ಮಾಡಿದೆ. ಸೊ ಹಾಗಾಗಿ ಇವರಿಬ್ಬರಿಗೂ ಸಹ ಕಾಂಗ್ರೆಸ್ನ ಸಖ್ಯ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಪರಿಷತ್ ಎಲೆಕ್ಷನ್ ಮೂಲಕವೇ ಅವರು ಒಳಗಡೆ ಹೋಗಬೇಕು, ಪಕ್ಷದ ಒಳಗಡೆ ಹೋಗಬೇಕು ಅನ್ನುವ ರೀತಿಯಂಥ ಚರ್ಚೆ ಶುರುವಾಗಿದೆ ಹೇಗೆ? ಖಂಡಿತ ಈಗಾಗಲೇ ಅವ್ರು ಬಂದುಬಿಟ್ಟಿದ್ದಾರೆ. ಅವರು ಯಾಕೆ ಹೋಗಿಲ್ಲ ಅಂದರೆ ಆಂಟಿ ಡಿಫೆಕ್ಷನ್ ಅಟ್ರಾಕ್ಟ್ ಆಗಿಬಿಡುತ್ತೆ ಅವ್ರಿಗೆ. ಈಗ ಅವರು ಪಕ್ಷ ಸೇರಿಕೊಂಡ್ರೆ ಅವ್ರು ಡಿಸ್ಕ್ವಾಲಿಫೈ ಆಗ್ತಾರೆ. ಅದನ್ನು ರಿಸ್ಕ್ ಯಾಕೆ ತಗೋತಾರೆ? ಆಮೇಲೆ ಅಲ್ಲೊಂದು ನಡೆಯುತ್ತೆ, ಎಲೆಕ್ಷನ್ ನಡೆಯುತ್ತೆ, ಅದು ಮಾಡಬೇಕು ಬೇಡ. ಅವರಷ್ಟಕ್ಕೆ ಅವ್ರು ಇರ್ತಾರೆ. ಅವ್ರೇನು ಈಗ BJPನವ್ರೂ ನೀನು ಏನಪ್ಪ ಹಿಂಗೆ ಮಾಡ್ತೀಯ ಅಂತ ಅವರು ಕೇಳಲ್ಲ. ಕಾಂಗ್ರೆಸ್ನವ್ರೂ ನಮ್ಮ ಕಡೆ ಬಂದಿದ್ದಾರೆ, ಆಯಿತು ಬಾರಿ ನಿಮ್ಗೇನು ಹೆಲ್ಪ್ ಮಾಡಬೇಕು ಮಾಡ್ತೀವಿ ಅಂತಿದ್ದಾರೆ. ಅವರು ಈ ಟರ್ಮ್ ಮುಗಿದಾಗ ಆಮೇಲೆ ಇವರೆಲ್ಲ ಒರಿಜಿನಲ್ ಕಾಂಗ್ರೆಸ್ಸಲ್ಲಿ ಇದ್ದವರಲ್ಲ ಸರ್, ಇವರೇನು ಬೇರೆ ಕಡೆ ಇದ್ದವರಲ್ವಲ್ಲ. ಓಕೆ, ರೈಟ್. ಓಕೆ ಸರ್, GT ದೇವೇಗೌಡರ ವಿಚಾರವೂ ಸಹ ಹೇಳಬೇಕಾಗಿತ್ತು. ಓಕೆ, ಸ್ಟಿಲ್ ಬಟ್ ಗೊತ್ತಿಲ್ಲ GT ದೇವೇಗೌಡರು ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತಷ್ಟು ಡೀಟೇಲ್ಸ್ ನೋಡೋಣ. ಕಾಕ್ರೋಚ್ ಜನತಾ